ಇನ್ನು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೊಸಳೆ ಕಣ್ಣೀರನ್ನು ಹಾಕಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮೂಲಕ ತಿಳಿಸಿದ್ದಾರಂತೆ. ಏನೋ ವಾಗ್ಯುದ್ಧವನ್ನ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಟ್ವೀಟ್ ಮಾಡಿ ಡಿಕೆಶಿ ವಿರುದ್ಧ ನಿಖಿಲ್ ಆಕ್ರೋಶ ಹೊರಹಾಕಿದ್ದಾರೆ. ಯೋಜನೆ ಮರುಪರಿಶೀಲನೆಗೆ ಸಮಿತಿ ರಚನೆ ಅಂದ್ರು. ಇಂದು 3 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ನೀಡಿದ್ದಾರೆ. ಈ ಮೂಲಕ ರೈತರ ಬದುಕಿಗೆ ಡಿಕೆ ಕೊಳ್ಳಿ ಇಡ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಈ ನಾಟಕವನ್ನ ನಾವು ಒಪ್ಪಲ್ಲ ಅಂತ ನಿಖಿಲ್ ಆಕ್ರೋಶ ಕೂಡ ಹೊರಹಾಕಿದ್ದಾರಂತೆ. ಟ್ವೀಟ್ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರು? ನಿಖಿಲ್ ಕುಮಾರಸ್ವಾಮಿ, ಪರಾಜಿತ ಅಭ್ಯರ್ಥಿ. ಈ ಮೂಲಕ ರೈತರ ಬದುಕಿಗೆ ಡಿಕೆ ಶಿವಕುಮಾರ್ ಅವರು ಕೊಳ್ಳಿ ಇಡ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ JDS ಬಹಳ ಮುತುವರ್ಜಿಯನ್ನು ವಹಿಸಿದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅದೇ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ರು. ಮಾಧ್ಯಮಗಳ ಮುಂದೆ ಕೈಯಲ್ಲಿ ಪೆನ್ನು ಪೇಪರ್ ಹಿಡಿದು GBIT ಯೋಜನೆ ಮರುಪರಿಶೀಲನೆಗೆ ಸಮಿತಿ ರಚಿಸುತ್ತೇವೆ ಎಂದು ಸಿಎಂ ಆಫ್ ಕರ್ನಾಟಕ ಶ್ರೀ ಡಿಕೆ ಶಿವಕುಮಾರ್ ಸರ್ ಅವರು ಕಣ್ಣೊರೆಸುವ ತಂತ್ರ ಮಾಡುತ್ತಿದ್ದಾರೆ. ಆದರೆ ಅದರ ಹಿಂದೆಯೇ ಬನ್ನಿಗಿರಿ, ಅಲ್ಲಸಂದ್ರ ಹಾಗೂ KJ ಗೊಲ್ಲರಪಾಳ್ಯ ಗ್ರಾಮದ ಭೂಸ್ವಾಧೀನಕ್ಕೆ ಹಿಂಬಾಗಿಲಿನಿಂದ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಒಂದೆಡೆ ರೈತರ ಮೇಲೆ ಮೊಸಳೆ ಕಣ್ಣೀರು ಸುರಿಸುತ್ತಾ ಇನ್ನೊಂದೆಡೆ ಅವರ ಬದುಕಿಗೆ ಕೊಳ್ಳಿ ಇಡುವ ಈ ವಂಚನೆಯ ನಾಟಕವನ್ನು ಒಪ್ಪಲು ಸಾಧ್ಯವೇ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಆರಂಭದಿಂದ ಕೂಡ ಈ ವಿಚಾರದ ಕುರಿತಾಗಿ ಏನು ಮೊನ್ನೆ ದಿನ ಅಲ್ಲಿ ಕಲ್ಲು ತೂರಾಟ ಮತ್ತು ಪೊರಕೆ ಸೇವೆ ಎಲ್ಲ ನಡೀತಲ್ಲ, ಅವತ್ತಿಂದಲೂ ಕೂಡ ರೈತರ ಪರವಾಗಿ ಏನೊಂದು ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ರೈತರ ಪರವಾಗಿ ಅನ್ನೋದಕ್ಕಿಂತ ಸರ್ಕಾರದ ವಿರುದ್ಧವಾಗಿ ಮೇ ಬಿ ಅದೇ ರೀತಿಯಲ್ಲಿ ಇವತ್ತು ಕೂಡ ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮಗಳ ಎದುರಿಗೆ ನಾಟಕ ಆಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನುವ ರೀತಿಯಲ್ಲಿ, ಅನ್ನುವ ಅರ್ಥದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿರುವಂಥದ್ದು. ಆ ಟ್ವೀಟರನ್ನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಟ್ವೀಟ್ ಅಲ್ಲ, ಸಾರಿ, X ಖಾತೆಯಲ್ಲಿ.